ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾದ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮುಂದಿನ 7 ದಿನಗಳಲ್ಲಿ ನಿಮಗೆ ಒಂದು ವಿಚಿತ್ರವಾದ ಘಟನೆ ಸಂಭವಿಸ್ತಾ ಇದೆ ಎಂದು ನಾನು ನಿಮಗೆ ಖಂಡಿತವಾಗಿ ಸತ್ಯ ಮಾಡಿ ಹೇಳುತ್ತಿದ್ದೇನೆ. ಏಕೆಂದರೆ ಅಕ್ಷಯ ತೃತೀಯ, ಅಕ್ಷಯ ಅಮಾವಾಸ್ಯೆ ಮುಗಿದ ನಂತರ ನೀವು ಹಲವಾರು ವರ್ಷಗಳಿಂದ ಬೇಡಿಕೊಳ್ಳುತ್ತಿದ್ದಂತಹ ವಿಷಯ, ನೀವು ವರ್ಷಗಳಿಂದ ಹಂಬಲಿಸುತ್ತಿದ್ದಂತಹ ವಿಷಯ, ಈಗ ನೀವು ಅದನ್ನು ಪಡೆದುಕೊಳ್ಳುತ್ತೀರಾ ಸ್ನೇಹಿತರೆ. ಏಕೆಂದರೆ ದೇವರು ಯಾವಾಗಲೂ ಕೂಡ ಸ್ವಂತ ಎಲ್ಲ ರೀತಿಯ ಆಶೀರ್ವಾದವನ್ನ ಮಕ್ಕಳ ಮೇಲೆ ಕೊಡುತ್ತಾರೆ. ಅದೇ ರೀತಿ ಶನಿದೇವನ ಆದೇಶ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಖಂಡಿತ ದೇವರು ಈಗ ನಿಮ್ಮ ಪ್ರಾರ್ಥನೆಗಳನ್ನ ಕೇಳುತ್ತಿದ್ದಾನೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ಸ್ನೇಹಿತರೆ, ದೇವರ ಮನೆ ತಡವಾಗಿದೆ ಆದರೆ ಕತ್ತಲೆಯಾಗಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಗೆಳೆಯರೇ, ಈಗ ನಿಮ್ಮ ಸರದಿ ಬಂದಿದೆ. ನೀವು ಹಲವಾರು ವರ್ಷಗಳಿಂದ ಕಾಯುತ್ತಿರುವಂತಹ, ಹಂಬಲಿಸುತ್ತಿರುವಂತಹ, ನಿಮ್ಮ ಹಲವು ವರ್ಷಗಳ ದೇವರ ಮುಂದೆ ಬೇಡಿಕೊಳ್ಳುತ್ತಿರುವಂತಹ ವಿಷಯ ಈಗ ನಿಮ್ಮ ಕಣ್ಣ ಮುಂದೆ ನಡೆಯುತ್ತದೆ. ಯಾರು ನಿಮ್ಮ ಮಾತನ್ನ ಕೇಳುತ್ತಿರಲಿಲ್ಲ, ಆದರೆ ದೇವರು ಹೇರಳವಾಗಿ ನೀಡಿರುವಂತಹ ಕೊಡುಗೆಯನ್ನ ಕೊಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. ಮತ್ತು ಈಗ ನಿಮ್ಮ ಸರದಿ ಬಂದಿರೋದ್ರಿಂದ ನೀವು ಖಂಡಿತವಾಗಿ ಅದೃಷ್ಟವಂತರು. ಮುಂಬರುವಂತಹ 7 ದಿನಗಳಲ್ಲಿ ನಕ್ಷತ್ರಗಳು, ಗ್ರಹಗಳು ನಿಮಗಾಗಿ ಅದ್ಭುತವಾದ ಬದಲಾವಣೆಯನ್ನ ಮಾಡುತ್ತಿದೆ. ಈಗ ನೀವು ಒಂದಲ್ಲ ಎರಡಲ್ಲ ಒಟ್ಟಾರೆಯಾಗಿ 5 ರೀತಿಯ ವಿಶೇಷವಾದ ಒಳ್ಳೆಯ ಸುದ್ದಿಗಳನ್ನ ಬರಮಾಡಿಕೊಳ್ತೀರಾ. ಏಕೆಂದ್ರೆ ಏಪ್ರಿಲ್ ತಿಂಗಳು ಸಂಪತ್ತು, ಕುಟುಂಬ, ವೈವಾಹಿಕ ಜೀವನ, ಒಟ್ಟಾರೆಯಾಗಿ ಎಲ್ಲಾ ರೀತಿಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆಗೆ ಸಾಕ್ಷಿಯಾಗುತ್ತೆ. ವ್ಯವಹಾರ, ಉದ್ಯೋಗದಲ್ಲಿ ಅಧಿಕ ಮಟ್ಟದ ಲಾಭವನ್ನ, ಎಲ್ಲೆಡೆ ಬೆಳವಣಿಗೆ, ಬದಲಾವಣೆಯನ್ನ ಗೋಚರಿಸುವಂತಹ ಸಮಯ. ಏಕೆಂದ್ರೆ ಅಕ್ಷಯ ತೃತೀಯ ನಂತರ ನಿಮ್ಮ ಬಾಳು ಕೂಡ ಅಕ್ಷಯದಂತಹ ಬಂಗಾರವಾಗಿರುವಂತಹ ಒಂದು ವಿಶೇಷವಾದ ಮಡಕೆಯನ್ನ ಕೊಂಡುಕೊಳ್ಳುವಂತಹ ಸಂದರ್ಭ. ನಿಮ್ಮ ಜೀವನ ಏನಾದರೂ ಒಳ್ಳೆಯದು ಸಂಭವಿಸಿದಾಗ ಕೆಲವರು ಶತ್ರುಗಳು, ದುಷ್ಟ ಕಣ್ಣುಗಳು ನಿಮ್ಮ ಮೇಲೆ ಬಿದ್ದೇ ಬೀಳುತ್ತದೆ. ಮತ್ತು ನಂತರ ಸ್ನೇಹಿತರೆ, ನಿಮಗೆ ಆ ಕೆಲಸ ಸಿಗುವುದಿಲ್ಲ. ನಾನು ನಿಮಗೆ ಪರಿಹಾರವನ್ನ ಕೂಡ ತಿಳಿಸಿಕೊಡ್ತೇನೆ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಶೇಷವಾದ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ನನಗೆ ಬಹಳ ಸಂತೋಷವಾಗುತ್ತದೆ. ಮತ್ತು ಶನಿದೇವ ನಿಮಗಾಗಿ ಲಕ್ಷ್ಮೀ ದೇವಿಗಳು ಕೂಡ ಬಾಗಿಲನ್ನ ತೆರೆಯುತ್ತಿದ್ದಾನೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ವಿಶೇಷವಾದ ಸಂಪತ್ತು ಕೈಗೆ ಸಿಗುವಂತಹ ಮಹತ್ತರವಾದ ಸಮಯ ಈಗ ಶುರುವಾಗ್ತಾ ಇದೆ. ಏಕೆಂದ್ರೆ ವಿಶೇಷವಾಗಿ ಏಪ್ರಿಲ್ ತಿಂಗಳು ಅಕ್ಷಯ ಅಮಾವಾಸ್ಯೆ, ಅಕ್ಷಯ ತೃತೀಯ ಬಂದಿರೋದ್ರಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುವಂತಹ ಸಮಯ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಬಯಸುತ್ತಿರುವಂತಹ ಎಲ್ಲವನ್ನ ಆರಂಭದಿಂದ ಕೊನೆಯವರೆಗೂ ಪಡೆದುಕೊಳ್ಳುವಂತಹ ಸಂದರ್ಭ. ಏಕೆಂದರೆ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಬಹುದಾದಂತಹ ಮುಖ್ಯವಾದ ವ್ಯಕ್ತಿ ಮಾತ್ರವಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಸಂದರ್ಭ. ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದ ಕಹಿ ಸತ್ಯವನ್ನ ನಾನು ನಿಮಗೆ ಬಹಿರಂಗಪಡಿಸುತ್ತೇನೆ. ಸ್ನೇಹಿತರೆ, ನೀವು ಯಾವ ಸಂತೋಷವನ್ನ ಪಡೆಯಲು ಬಯಸುತ್ತಿದ್ದೀರೋ ಎಂದು ನಮಗೆ ತಿಳಿದಿದೆ. ನಿಮ್ಮ ಕೆಲವು ತಪ್ಪುಗಳ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆ ತಪ್ಪುಗಳನ್ನ ಸರಿ ಮಾಡುವ ಮೂಲಕ ನಿಮಗೆ ಕೆಲವು ಆಕಸ್ಮಿಕವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಮುಂಬರಲು ಸಾಧ್ಯವಾಗದ ತಪ್ಪುಗಳು, ಆ ತಪ್ಪುಗಳ ಬಗ್ಗೆ ನಾನು ನಿಮಗೆ ಹೇಳಿಕೊಡುತ್ತೇನೆ. ಸ್ನೇಹಿತರೆ, ನಾನು ನಿಮಗೆ ಕೆಲವು ವಿಷಯಗಳನ್ನ ಸ್ಪಷ್ಟಪಡಿಸುತ್ತೇನೆ. ನೀವು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಜೀವನವನ್ನ ನಾನು ನಡೆಸುತ್ತಿದ್ದೇನೆ ಎನ್ನುವಂತಹ ವಿಶೇಷವಾಗಿರುವಂತಹ ಸಂದರ್ಭವನ್ನ ಸೃಷ್ಟಿ ಮಾಡಿಕೊಂಡು ನೀವು ಎಷ್ಟೇ ದುಬಾರಿ ಕಾರಿನಲ್ಲಿ ಪ್ರಯಾಣಿಸಿದರೂ ಕೂಡ ನಿಮ್ಮ ಅಂತಿಮ ಪ್ರಯಾಣವು ಬಿದಿರಿನಿಂದ ಮಾಡಿದಂತಹ ಒಂದು ವಿಶೇಷವಾಗಿರುವಂತಹ ತೊಂದರೆಗೊಳಗಾಗಿರುವಂತಹ ಅಂತಿಮವಾಗಿ ನಿಮ್ಮ ಕೊನೆಯ ಪ್ರಯಾಣವು ಬಿದಿರಿನ ಒಂದು ಕೊನೆಯ ಪ್ರಯಾಣವನ್ನ ನಡೆಸಬೇಕಾಗುತ್ತದೆ. ಅದು ಕಟ್ಟಿಗೆಯ ಮೇಲೆ ಆಗಿರುತ್ತದೆ. ಇದು ಜೀವನದ ಸತ್ಯ ಸ್ನೇಹಿತರೆ. ಅದರಿಂದ ಒಮ್ಮೆ ದುರಂಕಾರಕ್ಕೆ ಎಂದಿಗೂ ಕೂಡ ಮಣಿಯಬೇಡಿ. ಖಂಡಿತವಾಗಿ ಮುಂದಿನ ವಿಷಯವೆಂದರೆ ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ಎಂದಿಗೂ ಕೂಡ ಕರ್ಮಗಳು ವ್ಯರ್ಥವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನೀರು ತನ್ನ ಕಾರ್ಯವನ್ನ ಮಾಡಿದಾಗ ಸ್ನೇಹಿತರೆ, ಮರವು ತನ್ನ ಕಾರ್ಯವನ್ನ ಸಹ ನೆನಪಿಸಿಕೊಳ್ಳುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಲೇ ಇದ್ದರೆ ನಿಮ್ಮ ಜೀವನ ಯಾವಾಗಲೂ ಕೂಡ ಹಣದ ಜೊತೆಗೆ ನೀವು ಉತ್ತಮವಾದ ನಡವಳಿಕೆಯನ್ನು ಸಹ ಗಳಿಸಿಕೊಳ್ಳಬೇಕು. ಏಕೆಂದರೆ ಸ್ಮಶಾನದಲ್ಲಿ ನಿಮ್ಮನ್ನ 4 ಕೋಟಿ ಮನೆ ಅಥವಾ 4 ಕೋಟಿ ಹಣ ಅಥವಾ ಕಾರು, ಯಾವುದೇ ರೀತಿಯ ಸ್ವಂತದಾದ ಸಂಬಂಧಗಳು ಕೂಡ ಬಿಡಲು ಬರೋದಿಲ್ಲ. 4 ಕೋಟಿ ರೂಪಾಯಿಗಳು ಅಥವಾ ಬಂಗಲೆ, ಕಾರು ಏನೂ ಇಲ್ಲದಿದ್ದರೂ ಕೂಡ ಕೇವಲ 4 ಜನರು ಮಾತ್ರ ನಿಮ್ಮನ್ನ ಸ್ಮಶಾನದಲ್ಲಿ ಬಿಡಲು ಬರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ ವಿಷಯವೆಂದರೆ ನಿಮ್ಮ ಜೀವನದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇರುವಂತಹ ಖಾಲಿ ಜೇಬು ನೂರಾರು ಪಾಠಗಳನ್ನು ಕಲಿಸುತ್ತದೆ. ಒಬ್ಬ ವ್ಯಕ್ತಿಗೆ ಕಲಿಸುವಂತಹ ವಿಷಯಗಳು ಯಾವುದೇ ಶಿಕ್ಷಕರು ಕಲಿಸಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಖಾಲಿ ಹೊಟ್ಟೆ ಮತ್ತು ಹಸಿವು ಎಲ್ಲಾ ರೀತಿಯ ವ್ಯಕ್ತಿಗಳಿಗೆ ಬಹಳಷ್ಟು ಪಾಠವನ್ನ ಕಲಿಸುವುದು ಎಲ್ಲರಿಗೂ ತಿಳಿದೇ ಇದೆ. ಅದೇ ರೀತಿ ಖಾಲಿ ಜೇಬು ಕೂಡ ಸ್ನೇಹಿತರನ್ನು ಕೂಡ ಮಿತ್ರರನ್ನ ಕೂಡ ಶತ್ರುವನ್ನಾಗಿ ಮಾಡುವಂತಹ ಒಂದು ತೊಂದರೆಗೆ ಒಳಪಡಿಸುವಂತಹ ಒಂದು ವಿಶೇಷವಾದ ಸಂದರ್ಭವಾಗಿರುತ್ತದೆ. ವೃಶ್ಚಿಕ ರಾಶಿಯವರು ಬಹಳಷ್ಟು ಒಳ್ಳೆಯ ವ್ಯಕ್ತಿಗಳು. ಅದೇ ರೀತಿ ಅವರು ಬಹಳಷ್ಟು ಗಳಿಸಿದರೂ ಕೂಡ ಯಾವಾಗಲೂ ತಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಮೋಸ ಹೋಗಿ ಎಲ್ಲವನ್ನ ಕಳೆದುಕೊಂಡು ಸೊನ್ನೆಯಿಂದಲೇ
ಪ್ರಾರಂಭಿಸುವಂತಹ ಜೀವನ ಅವರಿಗೆ ದೇವರು ಕೊಟ್ಟಿರುವಂತಹ ಆಶೀರ್ವಾದವೋ ಅಥವಾ ತಪ್ಪು ಕಾಣಿಕೆಯೋ ಗೊತ್ತಿಲ್ಲ, ಆದರೆ ಅವರು ಅದನ್ನು ಅನುಸರಿಸಲೇಬೇಕಾಗುತ್ತೆ. ನೀವು ಎಷ್ಟೋ ಜನ ವೃಶ್ಚಿಕ ರಾಶಿಯ ಸ್ನೇಹಿತರನ್ನ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ, ನಿಮ್ಮ ಸ್ವಂತ ಒಡನಾಟದವರನ್ನ ಅಥವಾ ಸ್ವಂತ ನೀವೇ ಆಗಿದ್ದರೂ ಕೂಡ ಅದನ್ನು ಅನುಭವಿಸಿರಬಹುದು. ಏಕೆಂದರೆ ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ ಕಷ್ಟಗಳು ಸರ್ವೇ ಸಾಮಾನ್ಯ, ದುಃಖಗಳು, ಅವಮಾನಗಳು, ನಂಬಿದವರಿಂದಲೇ ಮೋಸ, ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನೀವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಿಮ್ಮ ಸ್ವಂತ ವ್ಯಕ್ತಿಗಳು ಯಾರೇ ಆದರೂ ಕೂಡ ನಿಮ್ಮ ದೇಹವು ವಿಫಲವಾದಾಗ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡನಿಗೆ, ನಿಮ್ಮ ಕುಟುಂಬಕ್ಕೋಸ್ಕರ ಹೊರೆಯಾಗುತ್ತೀರಿ. ಆದ್ದರಿಂದಾಗಿ ಈ ಸಮಯದಲ್ಲಿ ಮೊದಲು ಮತ್ತು ಮುಖ್ಯವಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು. ಆರೋಗ್ಯ ಅದ್ಭುತವಾಗಿದ್ದರೆ ಏನನ್ನ ಕೂಡ ಸಾಧಿಸಲು ನಿಮಗೆ ಶಕ್ತಿ, ಚೈತನ್ಯ ಸಿಗುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಒಂಟಿಯಾಗಿ ನಡೆಯಲು ಕಲಿಯಬೇಕು. ಏಕೆಂದರೆ ಬೆಂಬಲ ಎಷ್ಟೇ ನಿಜವಾದರೂ ಒಂದು ದಿನ ಅದು ತನ್ನ ಮೌಲ್ಯವನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ಸಮಯದಲ್ಲಿ ಆದ್ದರಿಂದಾಗಿ ಒಬ್ಬೊಂಟಿಯಾಗಿ ನಡೆಯಲು ಕಲಿಯೋದು ತುಂಬಾನೇ ಮುಖ್ಯವಾಗಿರುತ್ತೆ. ಇದು ನಿಮ್ಮ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಹೌದು, ಸಣ್ಣ ಪುಟ್ಟ ವಿಷಯಗಳಲ್ಲಿ ಜನರಿಂದ ಬೆಂಬಲ ಪಡೆಯೋದು ತುಂಬಾನೇ ಒಳ್ಳೆಯದು. ಆದರೆ ಅದೇ ಅಭ್ಯಾಸವನ್ನು ಮುಂದಿನ ವರ್ಷಗಳವರೆಗೂ ಕೂಡ ನೀವು ಕಂಟಿನ್ಯೂ ಮಾಡಿಕೊಂಡ್ರೆ ಎಲ್ಲರಿಂದ ಒಳಗಾಗ್ತೀರಾ, ಅಪರವಾದಕ್ಕೆ ಒಳಗಾಗ್ತೀರಾ. ಏಕೆಂದರೆ ಕೆಲವರು ಜನಗಳು ಸಹಾಯ ಮಾಡಿದ ನಂತರ ಅದನ್ನು ಮತ್ತೆ ಮತ್ತೆ ಹೇಳುತ್ತಾರೆ, ನಿಮ್ಮ ಸಹಾಯವನ್ನು ಪಡೆದುಕೊಳ್ತಾರೆ. ವೃಶ್ಚಿಕ ರಾಶಿಯವರೇ, ಜನರನ್ನ ಕೇಳುತ್ತೀರಾ, ಇದನ್ನ ಮಾಡಿ, ಹಾಗೆ ಮಾಡಬೇಡಿ, ನನ್ನೊಂದಿಗೆ ಬನ್ನಿ, ನೀವು ಏನನ್ನಾದರೂ ಕೇಳಿಕೊಳ್ತೀರಾ. ಆದರೆ ಜನರ ಮುಖಗಳನ್ನು ನೋಡಬೇಡಿ. ಏಕೆಂದರೆ ಸ್ನೇಹಿತರೆ, ಖಂಡಿತವಾಗಿ ನೀವು ಒಬ್ಬಂಟಿಯಾಗಿ ನಡೆದರೆ ಉತ್ತಮವಾಗಿರುತ್ತದೆ. ಯಾರದ್ದೇ ಸಹಾಯವನ್ನು ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ನೀವು ಮೈ ಮೇಲೆ ಎಳೆದುಕೊಂಡಷ್ಟೇ ಸುಲಭವಾಗಿ ಜೀವನವನ್ನು ನರಕ ಮಾಡಿಕೊಳ್ತೀರಾ. ಮುಂದಿನ ವಿಷಯ ಅಂದರೆ ನಗೋದನ್ನು ಕಲಿಯುವುದು. ಜೀವನವು ನೀವು ಹುಟ್ಟಿದ ಕ್ಷಣದಿಂದ ಅಳಲನ್ನು ಕಳಿಸುತ್ತದೆ ಸ್ನೇಹಿತರೆ. ಏಕೆಂದರೆ ಹುಟ್ಟಿದ ತಕ್ಷಣ ನಗುವುದನ್ನು ಬಿಟ್ಟು ಅಳಿಯುವುದನ್ನೇ ಈ ಪ್ರಪಂಚ ನಮಗೆ ತಿಳಿಸಿಕೊಡೋದು. ಆದ್ದರಿಂದ ನಗುವುದನ್ನು ಕಲಿಯಬೇಕು. ನಗುತ್ತಾ ಇದ್ದರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ. ನಾವು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇವೆ. ಖಂಡಿತವಾಗಿ ಒಬ್ಬ ವ್ಯಕ್ತಿಯು ಅತೃಪ್ತನಾಗಿದ್ದಾಗ ಅವನು ಎಲ್ಲದಕ್ಕೂ ಕೂಡ ಅತೃಪ್ತನಾಗಲು ಪ್ರಾರಂಭಿಸುತ್ತಾನೆ. ನಂತರ ಅವನ ಜೀವನದಲ್ಲಿ ವ್ಯಕ್ತಿಯ ಜೀವನ ದುಃಖ ಮಾತ್ರ ಬರುತ್ತದೆ. ಏಕೆಂದರೆ ನೋಡಿ, ನೀವು ಯಾವಾಗಲೂ ಈ ಸೃಷ್ಟಿ, ಈ ಜಗತ್ತು ಮತ್ತು ಈ ದೇವರು ಯಾವಾಗಲೂ ಈ ವಿಶ್ವ ನಮಗೆ ಒಳ್ಳೆಯದನ್ನು ಕೊಡುತ್ತದೆ, ಒಗ್ಗಿಕೊಂಡು ಹೋಗೋದನ್ನು ಕಳಿಸುತ್ತದೆ. ಆದರೆ ಮನುಷ್ಯ ಯಾವಾಗಲೂ ಕೂಡ ಅದಿಲ್ಲ, ಇದಿಲ್ಲ, ನಮಗೆ ಅದು ಬೇಕು, ಇದು ಬೇಕು ಅನ್ನುವಂತಹ ತೊಂದರೆ ತಾಪತ್ರೆ ಒಳಗೆ ಇರುವಂತಹ ಜೀವನವನ್ನು ನರಕ ಮಾಡಿಕೊಂಡಿದ್ದಾನೆ. ನೀವು ಹಲವಾರು ಜನರನ್ನ ನೋಡಿರಬೇಕು. ಒಬ್ಬ ವ್ಯಕ್ತಿಯು ಅತೃಪ್ತನಾಗಿದ್ದರೆ ಮತ್ತು ಅವನಿಗೆ ಹೆಚ್ಚು ದುಃಖವಾಗುವುದು ಹೇಗೆಂದು ತಿಳಿದಿದೆ. ಏಕೆಂದರೆ ಅತೃಪ್ತ ಆತ್ಮಗಳಿಗೆ ಏನೇ ಕೊಟ್ಟರೂ ಸಮಾಧಾನವಾಗೋದಿಲ್ಲ. ಅದೇ ರೀತಿ ಏನೇ ಒಂದು ಕೊಟ್ಟರೂ ಕೂಡ ದೇವರ ಆಶೀರ್ವಾದ ಸಿಕ್ಕರೂ ಕೂಡ ಅವರು ಕೊರತೆಯನ್ನೇ ಕಾಣುತ್ತಾರೆ. ಆದ್ದರಿಂದಾಗಿ ಈಗೆಂದು ತಿಳಿಯದೆ ಒಬ್ಬ ವ್ಯಕ್ತಿ ದುಃಖಿತನಾಗಿದ್ದಾನೆ ಮತ್ತು ಅವನಿಗೆ ದುಃಖವೇ ಬರ್ತಾ ಇದೆ ಅಂತಂದ್ರೆ ಯಾವಾಗಲೂ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿದ್ದನ್ನು ಸಂತೃಪ್ತಿಯಿಂದ ಪ್ರತಿದಿನ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವನು ಪ್ರತಿ ಸಂತೋಷದಲ್ಲಿ ಕೂಡ ದುಃಖವನ್ನು ಕಂಡುಕೊಳ್ತಾನೆ. ಎಲ್ಲರೂ ಕೂಡ ದುಃಖವನ್ನು ಕಂಡುಕೊಳ್ತಾನೆ. ಅವನಿಗೆ ಎಷ್ಟೇ ಸೌಕರ್ಯಗಳಿದ್ದರೂ ಕೂಡ ಅವನು ಇನ್ನೂ ಬೇಕು ಅನ್ನುವಂತಹ ದುಃಖಿತನಾಗಿರುತ್ತಾನೆ ಮತ್ತು ಎಲ್ಲದರಲ್ಲೂ ಕೂಡ ತಪ್ಪುಗಳನ್ನು ಕಂಡುಕೊಳ್ತಾನೆ. ಅದರಿಂದಾಗಿ ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ಆ ವ್ಯಕ್ತಿ ಯಾವಾಗಲೂ ಕೂಡ ದುಃಖಿತನಾಗಿರ್ತಾನೆ. ಇಂತಹ ವ್ಯಕ್ತಿಗಳ ಸಾಲಿನಲ್ಲಿ ನೀವು ಕೂಡ ಇದ್ರೆ ಅದನ್ನು ಹಿಂದಿನಿಂದಲೇ ಬದಲಾಯಿಸಿಕೊಳ್ಳೋಕೆ ಪ್ರಯತ್ನ ಮಾಡಿ. ದೇವರು ಹೆಚ್ಚು ದುಃಖಿತನನ್ನಾಗಿ ಮಾಡ್ತಾ ಹೋಗ್ತಾನೆ. ಏಕೆಂದ್ರೆ ಅದೇ ವಿಧಿಯ ನಿಯಮ. ಏಕೆಂದ್ರೆ ಪ್ರಕೃತಿ ಕೂಡ ಅದೇ ನಿಯಮವನ್ನು ಕೊಡುತ್ತಾನೆ. ಏಕೆಂದ್ರೆ ನೀವು ಸಂತೋಷವಾಗಿದ್ದಾಗ ಹೆಚ್ಚು ಸಂತೋಷದ ಸಂಗತಿಗಳು ನಿಮ್ಮ ಜೀವನದ ಸುತ್ತಲೂ ನಡೆಯುತ್ತದೆ. ನಿಮಗೆ ಆಗ ಯಾವುದೇ ಕೊರತೆಗಳು ಕಾಣೋದಿಲ್ಲ. ಅವನಿಗೆ ಎಲ್ಲಾ ಕಡೆಯಿಂದಲೂ ಕೂಡ ಹೆಚ್ಚು ಹೆಚ್ಚು ದುಃಖಗಳೇ ಬರುತ್ತಾ ಹೋಗುತ್ತದೆ. ಮತ್ತು ಒಬ್ಬ ವ್ಯಕ್ತಿಯು ಸಂತೋಷವಾಗಿದ್ದರೆ ಅವನಿಗೆ ಪ್ರತಿದಿನ ಸಂತೋಷ ಸಿಗುತ್ತದೆ. ಎಷ್ಟೇ ದುಃಖವಿದ್ದರೂ, ಅವನಿಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ, ಅವನು ಎಷ್ಟು ಬಡವನಾಗಿ ಬದುಕುತ್ತಿದ್ದರೂ ಕೂಡ, ಅವನು ಎಷ್ಟೇ ನೋವಿನಲ್ಲಿ ಬದುಕುತ್ತಿದ್ದರೂ ಕೂಡ ಅವನು ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನ ಕಂಡುಕೊಳ್ಳುತ್ತಾನೆ. ಅದರಿಂದ ದೇವರು ಅವನಿಗೆ ಆಶೀರ್ವಾದದ ಮೂಲಕ ಹೆಚ್ಚು ಸಂತೋಷವನ್ನ ನೀಡುತ್ತಾನೆ. ಒಟ್ಟಾರೆಯಾಗಿ ದೇವರು ಅವನಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಒಂದು ವಿಶೇಷವಾದ ಸಂಪತ್ತನ್ನು ಕರುಣಿಸುತ್ತಾನೆ ಮತ್ತು ಅವನ ಜೀವನವು ಬಹಳ ಬೇಗನೆ ಬದಲಾಗುವುದನ್ನು ಕಂಡುಕೊಳ್ಳಬಹುದು. ಆದ್ದರಿಂದ ಸ್ನೇಹಿತರೆ, ಸಮಯದ ದಾರಿಗಳಲ್ಲಿ ತಿರುಗುತ್ತಾನೆ ಇರುತ್ತೇವೆ. ಸ್ನೇಹಿತರೆ, ಈಗ ಸಮಯ ನಿಮ್ಮ ಹತ್ರ ಬಂದಿದೆ. ಈಗ ಆಟವು ನಿಮ್ಮ ಪರವಾಗಿ ತಿರುಗುತ್ತಿದೆ. ಈ ಅವಕಾಶವನ್ನ ಕಳೆದುಕೊಳ್ಳಲು ಬಿಡಬೇಡಿ. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ತುಂಬಾ ವಿಷಾದವನ್ನ ಪಡುತ್ತೀರಾ. ಏಕೆಂದರೆ ಈಗ ನೀವು ಸಹನೆಯಿಂದ ಕಾಯುತ್ತಿದ್ದಂತಹ ಕ್ಷಣ ಬಂದಿದೆ. ನೀವು ತುಂಬಾ ಕಣ್ಣೀರು ಸುರಿಸಿದಂತಹ ಕ್ಷಣ ದೂರವಾಗುತ್ತದೆ. ಆ ಕ್ಷಣ ಈಗ ಬರುತ್ತಿರುವಂತಹ ವಿಶೇಷವಾದ ಸಂದರ್ಭ. ನೀವು ಈ ವಿಡಿಯೋವನ್ನ ಪ್ರಾರಂಭಿಸುತ್ತಾ ಕೊನೆವರೆಗೂ ಖಂಡಿತವಾಗಿ ನೋಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ದೇವರು ನಿಮ್ಮ ಕೈ ಹಿಡಿಯೋದನ್ನ, ನಿಮ್ಮ ಜೀವನದ ಬದಲಾವಣೆಗಳನ್ನ ನೀವೇ ಸಾಕ್ಷಿಯಾಗಿ ಶನಿದೇವನ ಒಂದು ವಿಶೇಷವಾದ ಶಕ್ತಿಯ ಮೂಲಕ ನಿಮ್ಮ ಜೀವನದ ಮೇಲೆ ಅಪಾರವಾದ ಪರಿಣಾಮ ಬೀರುತ್ತಾನೆ. ನೀವು ಇಂದು ಈ ವಿಡಿಯೋವನ್ನ ನಿರ್ಲಕ್ಷ್ಯ ಮಾಡಿದರೆ ನಿಮಗಿಂತ ದೊಡ್ಡ ಮೂರ್ಖ
ದೇವರು ಯಾರೂ ಇರೋದಿಲ್ಲ. ಆದ್ದರಿಂದ ವೃಶ್ಚಿಕ ರಾಶಿಯವರು ಅದಕ್ಕಾಗಿ ತೀವ್ರವಾಗಿ ವಿಷಾದವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಸ್ನೇಹಿತರೆ, ನಾನು ಇಂದು ನಿಮಗೆ ನಿಮ್ಮ ಸಮಯವನ್ನ ಹೆಚ್ಚು ತೆಗೆದುಕೊಳ್ಳೋದಿಲ್ಲ, ಏಕೆಂದರೆ ನಿಮ್ಮ ಸಮಯವು ಬಹಳ ಅಮೂಲ್ಯವಾಗಿರುತ್ತದೆ. ಈ ವಿಷಯವನ್ನ ನೀವು ಅರ್ಥ ಮಾಡಿಕೊಂಡ ತಕ್ಷಣ ನಿಮ್ಮ ಜೀವನವು ಬದಲಾಗೋದನ್ನ, ಅರ್ಥವಾಗೋದನ್ನ ಆರಂಭದಿಂದ ಕೊನೆವರೆಗೂ ಪ್ರತಿ ಕ್ಷಣವೂ ಸಂತೋಷವನ್ನ ಪಡಬೇಕಾದಂತಹ ವಿಷಯವನ್ನ ತಿಳಿಸ್ತಾ ಹೋಗ್ತೀನಿ. ಏಕೆಂದರೆ ಮೊದಲನೇದಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಇಷ್ಟ ದೇವರ ಹೆಸರನ್ನ ಖಂಡಿತವಾಗಿ ಕಮೆಂಟ್ ಮಾಡಿ. ಏಕೆಂದರೆ ದೇವರ ಆಶೀರ್ವಾದ ಪದೇ ಪದೇ ನಿಮ್ಮನ್ನ ಕೈ ಹಿಡಿಯುತ್ತಾ ಬಂದಿದೆ. ನಿಮ್ಮೆಲ್ಲ ಕಷ್ಟಗಳಲ್ಲೂ ಕೂಡ ನಿಮಗೆ ದೇವರ ಅನುಗ್ರಹವೇ ಮುಖ್ಯವಾಗಿತ್ತು. ನಿಮ್ಮ ಎಲ್ಲ ಆಸೆಗಳನ್ನ ಪೂರೈಸುವಂತಹ ಭಗವಂತನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನ ದೂರ ಮಾಡ್ತಾರೆ. ಈ ಸಮಯವು ತುಂಬಾ ಶಕ್ತಿಶಾಲಿಯಾಗಿದೆ. ಏಕೆಂದರೆ ಈಗಷ್ಟೇ ಶಕ್ತಿಶಾಲಿಯಾಗಿರುವಂತಹ ಅಕ್ಷಯ ತೃತೀಯ, ಅಕ್ಷಯ ಅಮಾವಾಸ್ಯೆ ಬರುತ್ತಾ ಇರೋದ್ರಿಂದ ಈ ಶಕ್ತಿಶಾಲಿಯಾಗಿರುವಂತಹ ಸಮಯದ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಬಣ್ಣಗಳನ್ನ ಬದಲಾಯಿಸುವ ಮೂಲಕ ಒಬ್ಬರು ರಾಜನಾಗಬಹುದು ಮತ್ತು ಒಬ್ಬ ರಾಜನಿಂದ ಒಬ್ಬರು ಭಿಕ್ಷುಕನಾಗಿ ಬದಲಾಯಿಸಬಹುದು. ಇದು ಸಮಯದ ಒಂದು ಭ್ರಮೆಯಾಗಿರುತ್ತದೆ. ಇದು ಇಲ್ಲಿಯವರೆಗೆ ನಿಮ್ಮ ಜೊತೆಗೆ ಕೂಡ ಆಟವಾಡಿದೆ. ಯಾರಿಗೂ ಅರ್ಥವಾಗದ ಸಮಯ ಇಂದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡುವಂತಹ ಬಹಳಷ್ಟು ಒಳ್ಳೆಯ ಸುದ್ದಿಗಳು, ಅನೇಕ ರೀತಿಯ ಮುನ್ನೆಚ್ಚರಿಕೆಗಳು ಮತ್ತು ನಿಮ್ಮ ದೈನಂದಿನ ಜೀವನದ ಬಗ್ಗೆ ಅನೇಕ ರೀತಿಯ ತಪ್ಪುಗಳನ್ನು ಹೇಳಲು ಹೊರಟಿದ್ದೇನೆ. ಇದನ್ನ ಖಂಡಿತವಾಗಿ ನಿಮ್ಮ ಮನಸ್ಸಿನ ಅಂತರಾಳಕ್ಕೆ ತಲುಪಿಸಿಕೊಳ್ಳಿ. ನಿಮ್ಮ ಜೀವನವು, ನಿಮ್ಮ ಕುಟುಂಬ ಜೀವನವು ಮತ್ತು ಆರ್ಥಿಕವಾಗಿ ನಿಮ್ಮ ಪ್ರೇಮ ಜೀವನ, ಎಲ್ಲ ವ್ಯಾಪಾರ ವ್ಯವಹಾರ ಜೀವನದಲ್ಲಿ ದೈಹಿಕವಾಗಿರುವಂತಹ ತೊಂದರೆಗಳನ್ನು, ಸಣ್ಣ ಪುಟ್ಟ ವಿಷಯಗಳಿಂದ ಹಿಡಿದು ದೊಡ್ಡ ದೊಡ್ಡ ಲಾಭದವರೆಗೂ ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ವಿಶೇಷವಾದ ಒಂದು ಮಾಂತ್ರಿಕವಾಗಿರುವಂತಹ ತಂತ್ರವನ್ನ ತಿಳಿಸಿಕೊಡ್ತೇನೆ. ಈ ಒಂದು ಸಣ್ಣ ವಿಷಯ ನಿಮ್ಮ ಜೀವನದಲ್ಲಿ ದೊಡ್ಡ ಮ್ಯಾಜಿಕ್ ಅನ್ನ ಮಾಡುತ್ತೆ. ಏಕೆಂದ್ರೆ ನಿಮ್ಮ ಜೀವನವನ್ನ ಅಭಿವೃದ್ಧಿಪಡಿಸಲು ಕೆಲಸ ಮಾಡುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಹಳೆಯ ವಿಷಯದ ಬಗ್ಗೆ ತುಂಬಾ ನಕಾರಾತ್ಮಕವಾಗಿ ಅಥವಾ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ನಾವು ಅದರ ಬಗ್ಗೆ ಯೋಚಿಸಿ ಏಕೆ ದುಃಖಿಸಬೇಕು, ಅದನ್ನ ಇಲ್ಲಿಗೆ ಬಿಟ್ಟು ಬಿಡಬೇಕು. ನಿಮ್ಮನ್ನ ನೀವೇ ಏಕೆ ಹಿಂಸಿಸಿಕೊಳ್ಳಬೇಕು, ನಮ್ಮನ್ನ ನಾವೇ ಏಕೆ ತೊಂದರೆಗೆ ಒಳಪಡಿಸಿಕೊಳ್ಳಬೇಕು. ಏನೇ ಆದರೂ ಕೂಡ ಅದು ಭಗವಂತನ ಆಶೀರ್ವಾದ ಎಂದು ತಿಳಿದುಕೊಂಡು ನೀವು ಕಾಯುತ್ತಿದ್ದಂತಹ ಸಮಯ ಈಗ ಬರುತ್ತಾ ಇದೆ. ಮುಂಬರುವಂತಹ ಸಮಯದಲ್ಲಿ ಹಳೆಯ ನಕಾರಾತ್ಮಕ ತೊಂದರೆಗಳನ್ನ ದೂರ ಮಾಡಿ ಸಕಾರಾತ್ಮಕವಾದ ಬದಲಾವಣೆಗೆ ಕಾಲಿಡಿ ಅಂತ ಹೇಳ್ತಾ, ಈ ಸಮಯ ನಿಮ್ಮ ಪ್ರಸ್ತುತ ಜೀವನದ ಮೇಲೆ ಗಮನ ಕೊಡಬೇಕು ಮತ್ತು ಹಣ ಗಳಿಸಲು ಹೊಸ ಕೌಶಲ್ಯವನ್ನ ಕಲಿಬೇಕು. ಏಕೆಂದ್ರೆ ಇಂದು ಹಣದ ವಿಚಾರದಲ್ಲಿ ಯುಗಗಳು ಹೋದರೂ ಕೂಡ ಜನರು ಒಂದು ಯಾವುದೇ ರೀತಿಯ ಹಣವನ್ನು ಗಳಿಸೋಕೆ ಹೊಸ ಹೊಸ ತಂತ್ರಗಾರಿಕೆಯನ್ನು ಅಳವಡಿಸ್ಕೊಳ್ತಾನೆ ಹೋಗ್ತಾರೆ. ನೀವು ಹೇಗಿದ್ದೀರಿ ಎಂದು ನಿಮ್ಮನ್ನ ಕೇಳುತ್ತಿದ್ದ ದಿನಗಳು ಹೋಗುತ್ತಾ ಇದೆ. ಆದರೆ ಈಗ ಅವರು ನೀವು ಎಷ್ಟು ಸಂಪಾದನೆ ಮಾಡ್ತಿದ್ದೀರಿ ಎಂದು ಮಾತ್ರ ಕೇಳುತ್ತಾರೆ. ಏಕೆಂದರೆ ಸಂಬಂಧಕ್ಕಾಗಲಿ ಹೆಂಡತಿಗಾಗಲಿ ಗಂಡನಿಗಾಗಲಿ ಹೆಂಡತಿಯ ಹಣವೇ ಮುಖ್ಯ, ಗಂಡನ ಹಣವೇ ಮುಖ್ಯವಾಗಿರುತ್ತೆ. ಸಂಬಂಧಿಕರು ಅಷ್ಟೇ ನಿಮ್ಮ ಬಳಿ ಎಷ್ಟು ಹಣವಿದೆ ಅಂತ ಲೆಕ್ಕಾಚಾರ ಮಾಡಿ ನಿಮ್ಮ ಮನೆಗೆ ಬರುತ್ತಾರೆ. ಸಮಯವು ತುಂಬಾ ವೇಗವಾಗಿ ಓಡುತ್ತಿದೆ. ಆದ್ದರಿಂದಾಗಿ ನೀವು ಸ್ನೇಹಿತರೆ ಈ ಸಮಯದಲ್ಲಿ ಯಾರಿಗೂ ಕೂಡ ಕಾಯೋದಿಲ್ಲ. ಸಮಯ ಖಂಡಿತವಾಗಿ ನಿಮ್ಮನ್ನ ರಾಜನನ್ನಾಗಿ ಮಾಡಲು ಹೊರಟಿದೆ. ನಿಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಬೇಕು. ನಾನು ನಿಮಗೆ ಒಂದು ವಿಷಯವನ್ನ ಹೇಳುತ್ತಿದ್ದೇನೆ. ಈ ಸಮಯದಲ್ಲಿ ನೀವು ಹೊಸ ಹೊಸ ಸ್ಕಿಲ್ಸ್ ಕಡೆ ಗಮನ ಕೊಟ್ಟರೆ, ಹಣಕಾಸಿನ ವ್ಯವಹಾರದಲ್ಲಿ ಅದ್ಭುತವಾಗಿ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ನಾನು ಒಂದು ವಿಷಯವನ್ನ ಹೇಳಿಕೊಡ್ತೇನೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತೊಂದರೆ ಎನ್ನುವುದನ್ನು ಎದುರಿಸಲೇಬೇಕಾಗುತ್ತೆ. ಆದರೆ ಅದರ ಅರ್ಥ ಮತ್ತು ನಾವು ನಮ್ಮ ಕುಟುಂಬವನ್ನ ತ್ಯಜಿಸುತ್ತೇವೆ, ಖಂಡಿತವಾಗಿ ತ್ಯಜಿಸುತ್ತೇವೆ ಎಂದರ್ಥವಲ್ಲ. ಕುಟುಂಬ ಜೀವನದ ಪ್ರಮುಖವಾದ ಆಸ್ತಿ ಪಾಸ್ತಿ ಹೋಗಿ ಕುಟುಂಬಗಳಿಲ್ಲದವರು ಕೂಡ, ಪ್ರೀತಿ ಪಾತ್ರದಲ್ಲ ಇಲ್ಲದವರು ಕೂಡ ಕೇಳಿಕೊಳ್ಳೋದು ನಮ್ಮ ಜೀವನ ಅದ್ಭುತವಾಗಿರಬೇಕು. ಹಾಗೆ ಆನಂದದಿಂದ, ಸಂತೋಷದಿಂದ, ನೆಮ್ಮದಿಯ ಜೀವನವನ್ನ ಕಳೆಯಬೇಕು. ಆದ್ದರಿಂದ ನಿಮ್ಮ ಕುಟುಂಬ ಸದಸ್ಯರನ್ನ ಗೌರವಿಸಿ, ಅವರ ಮಾತನ್ನ ಕೇಳಿಸಿಕೊಳ್ಳಿ, ಅವರನ್ನ ಅರ್ಥ ಮಾಡಿಕೊಳ್ಳಿ, ಅವರನ್ನ ನಂಬಿಕೊಳ್ಳಿರಿ. ಏಕೆಂದ್ರೆ ನೀವು ಮತ್ತು ಅವರು ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ ಎಂಬುದನ್ನು ಯಾವತ್ತೂ ಮರಿಬೇಡಿ. ವೃಶ್ಚಿಕ ರಾಶಿಯವರು ಬುದ್ಧಿವಂತರು ಮತ್ತು ಸ್ವಂತದೇ ಆದ ದಾರಿಯಲ್ಲಿ ನಡೆಯಲು ಬಯಸುವಂತಹ ಇಚ್ಛಾಶಕ್ತಿಯನ್ನು ಹೊಂದಿರುವಂತಹ ಜನರು. ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪವನ್ನ ನೀವು ಅಂದುಕೊಂಡರೆ ಸಾಧಿಸುವಂತಹ ವಿಶೇಷವಾಗಿರುವಂತಹ ಸಂದರ್ಭವನ್ನ ಸೃಷ್ಟಿ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ನೀವು ನೆನಪಿನಲ್ಲಿ ಇಡಬೇಕು. ಹೌದು, ಈಗ ನಿಮ್ಮ ಜೀವನದಲ್ಲಿ ಅಳುವುದು ಮತ್ತು ಗೋಳಾಡುವುದು ಸಾಕು ಇನ್ನು ಮುಂದೆ. ಏಕೆಂದರೆ ನೀವು ಈಗ ಮತ್ತೆ ಸಂಬಂಧದ ಬಗ್ಗೆ ತುಂಬಾ ಸಂತೋಷ ಪಡುವಂತಹ ಮತ್ತು ಸಂತೋಷವನ್ನ ಅನುಭವಿಸುವಂತಹ, ಮನ್ನಣೆ ಸಿಗುವಂತಹ ಸಮಯ. ಏಕೆಂದರೆ ನಿಮ್ಮನ್ನ ದುಃಖಿತರನ್ನಾಗಿ ಮಾಡಬಹುದಾದ ಜನರು ನಿಮ್ಮ ಕೆಲಸದ ಮೂಲಕ ನಿಮ್ಮನ್ನ ತಿಳಿದುಕೊಳ್ಳುತ್ತಾರೆ. ಅದರಿಂದಾಗಿ ಮತ್ತು ನೀವು ವೃತ್ತಿ ಜೀವನವು ನಿಮ್ಮ ಗುರುತಿಗಾಗಿ ಕಾಯುತ್ತಿದೆ. ಆದ್ದರಿಂದ ನಿಮ್ಮ ಕೆಲಸಗಳಲ್ಲಿ ನೀವು ಶ್ರದ್ಧಾ ಭಕ್ತಿಯಿಂದ ಜಾಗರೂಕರಾಗಿರಬೇಕು, ಮುಖ್ಯವಾಗಿರಬೇಕು. ಏಕೆಂದರೆ ನಿಮಗೆ ಜೀವನೋಪಾಯವನ್ನ ಒದಗಿಸುವಂತಹ ಕೆಲಸವನ್ನ ನೀವು ಆಸಕ್ತಿಯಿಂದ ಮಾಡಿದರೆ ಕೆಲಸ ನಿಮಗೆ ಒಂದು ದಿನ ಅದ್ಭುತವಾಗಿರುವಂತಹ ಶಕ್ತಿಯನ್ನು ಕೊಡುತ್ತದೆ. ಅದು ತುಂಬಾ ಅಗತ್ಯವಿದೆ ಮತ್ತು ನೀವು ಅದನ್ನು ಮೌಲ್ಯಮಾಪನ ಮಾಡಬೇಕು ಸ್ನೇಹಿತರೆ. ಏಕೆಂದರೆ ಸಾಮಾಜಿಕ ಕಾರ್ಯದ ಭಾಗವಾಗಿರುವ ನೀವು ನಿಭಾಯಿಸುವುದಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಖರ್ಚು ಮಾಡಿದಂತೆ ಜಾಗರೂಕರಾಗಿರಬೇಕು. ಹಣ ಬಂದಷ್ಟೇ ಉಳಿತಾಯದ ಮೊದಲನೇ ಹಾದಿಯನ್ನು ನೀವು ಕೈಯಲ್ಲಿ ಹಿಡಿದುಕೊಳ್ಬೇಕು.
ಸಾಮಾಜಿಕ ಕಾರ್ಯ ಮಾಡೋದು ಒಳ್ಳೆಯದು, 4 ಜನರಿಗೆ ಸಹಾಯ ಮಾಡೋದು ಒಳ್ಳೆಯದು. ಆದರೆ ನಿಮ್ಮ ಸ್ವಂತ ಪರಿಸ್ಥಿತಿಯನ್ನು ಹಾಳು ಮಾಡಿಕೊಳ್ಬೇಡಿ. ಸ್ನೇಹಿತರೆ, ಈ ಸಮಯದಲ್ಲಿ ಯಾರನ್ನ ಕೂಡ ನಂಬಿ ಹಣವನ್ನು ಕೊಡಬೇಡಿ. ಕುಟುಂಬ ಸದಸ್ಯರಿಗೆ ನೀವು ಕೆಲಸದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಬೇಕು. ಅದು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಸಂಬಂಧಿಸಿದಂತಹ ಜನರು ಪ್ರಗತಿಯನ್ನು ಸಾಧಿಸುತ್ತಾರೆ. ಏಕೆಂದರೆ ನಿಮ್ಮ ಹಿರಿಯರೊಂದಿಗೆ ಸರಿಯಾಗಿರುವಂತಹ ಸಂವಹನ ಕಾಪಾಡಿಕೊಳ್ಳೋದ್ರ ಮೂಲಕ ಮತ್ತು ನೀವು ಬಯಸಿದಂತಹ ವ್ಯಕ್ತಿಯಿಂದ ಸಂಬಂಧ ಅಥವಾ ಮದುವೆಯ ಒಂದು ಪ್ರಸ್ತಾವನೆಯನ್ನು ಪಡೆದುಕೊಳ್ಳಬಹುದು. ಈ ಸಮಯ ಸ್ನೇಹಿತರೆ, ಸಿಹಿ ಸುದ್ದಿಗಳು ನಿಮ್ಮನ್ನು ದೈಹಿಕವಾಗಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಪ್ರಾರಂಭಿಸುತ್ತದೆ. ನೀವು ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿವಂತರಾಗ್ತೀರಾ. ಈ ಸಮಯದಲ್ಲಿ ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಗುರಿಗಳನ್ನು ಮರುಮೌಲ್ಯಮಾಪನ ಮಾಡುವಂತಹ ಮೂಲಕ ನೀವು ನಿಮ್ಮ ಬಹಳಷ್ಟು ಬದಲಾವಣೆಗಳನ್ನು ಜೀವನದಲ್ಲಿ ಗಮನಿಸಬಹುದು. ಹೊಸ ಸಂಬಂಧವು ನಿಮ್ಮ ಜೀವನವನ್ನು ಸುಧಾರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಸಂಬಂಧವು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಶಕ್ತಿಯನ್ನು ಕೊಡುತ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬವನ್ನು ನಿರ್ಲಕ್ಷಿಸಬೇಡಿ. ಯಾಕೆಂದರೆ ನಿಮ್ಮ ಕುಟುಂಬ ನಿಮ್ಮ ಜೊತೆಗೆ ಒಳ್ಳೆಯ ಸುದ್ದಿಯನ್ನು ಹಂಚಿಕೊಳ್ಳುತ್ತದೆ, ಕೆಟ್ಟ ಸುದ್ದಿಯನ್ನು ಹಂಚಿಕೊಳ್ಳುತ್ತದೆ. ದೀರ್ಘಕಾಲದವರೆಗೆ ನಿಮಗೆ ಅಸ್ಥಿರತೆಯನ್ನು ಉಂಟು ಮಾಡದೇ ಇರುವಂತಹ ವಿಷಯಗಳ ಬಗ್ಗೆ ಜಾಗರೂಕತೆಯನ್ನು ವಹಿಸುತ್ತದೆ. ನಿಮ್ಮ ಇಚ್ಛೆಯಂತೆ ನಿಮಗೆ ಶೀಘ್ರನೇ ಫಲವನ್ನು ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ತಿರುವಂತಹ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ನೀವು ದೀರ್ಘಕಾಲದಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಎಲ್ಲ ಶ್ರಮ ವ್ಯರ್ಥವಾಗುವುದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಇಚ್ಛೆಯಂತೆ ಫಲಿತಾಂಶಗಳನ್ನು ಸಹ ನೀವು ಪಡೆದುಕೊಳ್ತೀರಾ ಮತ್ತು ಕೆಲಸವೂ ಸಹ ಸಿಗುತ್ತಾ ಹೋಗುತ್ತದೆ. ಆದರೆ ಕೆಲಸದಿಂದ ಉಂಟಾಗುವಂತಹ ಅಸಮಾಧಾನವು ನಿಮ್ಮ ಮೇಲೆ ಹೆಚ್ಚು ಪ್ರಾಬಲ್ಯವನ್ನು ಸಾಧಿಸಲು ಬಿಡಬೇಡಿ. ಏಕೆಂದರೆ ಅದು ಬಲವಾಗಿರುವಂತಹ ಸಂಬಂಧವಾಗಲಿ ಮತ್ತು ಕುಟುಂಬದ ಸದಸ್ಯರ ಸಂಬಂಧವೇ ಆಗಿರಲಿ ಯಾವುದೇ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಅದರಿಂದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಬದಲಾವಣೆ ಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ, ಸ್ಪಷ್ಟಪಡಿಸುತ್ತೇನೆ, ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ಮುಂದಿನ ತಿಂಗಳುಗಳು, ಮುಂದಿನ 24 ಗಂಟೆಗಳೊಳಗಾಗಿ ಯಾರನ್ನು ಕೂಡ ಕುರುಡರಾಗಿ ನಂಬುವಂತಹ ತಪ್ಪನ್ನು ಮಾಡಬೇಡಿ. ಬದಲಿಗೆ ನಿಮ್ಮ ದೊಡ್ಡ ದೌರ್ಬಲ್ಯವನ್ನು ನೀವು ಎಲ್ಲರಿಗೂ ತೋರಿಸಿದಂತಾಗುತ್ತದೆ. ನೀವು ಎಲ್ಲರನ್ನ ಕುರುಡಾಗಿ ನಂಬುತ್ತಿದ್ದರೆ ನೀವು ತೊಂದರೆಗೆ ಒಳಗಾಗುತ್ತೀರಾ. ಏಕೆ ನಡೆಯುತ್ತದೆ? ನಿಮ್ಮ ಜೊತೆಗೆ ನಡೆಯುತ್ತಿರುವಂತಹ ತೊಂದರೆಗಳಿಗೆ ನೀವೇ ಕಾರಣಕರ್ತರು. ನಿಮ್ಮ ಜೀವನದಲ್ಲಿ ಕೆಟ್ಟ ವಿಷಯಗಳು ಏಕೆ ನಿಮ್ಮ ಜೊತೆ ನಡೆಯುತ್ತಿದೆ ಎಂದು ನಿಮಗೆ ಅರ್ಥವಾಗದಿದ್ದರೆ ನೀವು ಅಂತಹ ಜನರಿಂದ ದೂರವಿರಬೇಕು. ಏಕೆಂದರೆ ಸ್ನೇಹಿತರೆ, ಖಂಡಿತವಾಗಿ ವೃಶ್ಚಿಕ ರಾಶಿಯವರು ನೀವು ಕಳೆದ ಕೆಲವು ವರ್ಷದಿಂದ ಮಾಡಿದಂತಹ ತಪ್ಪುಗಳು ನೀವು ಪುನರಾವರ್ತಿಸುತ್ತಿರಬಹುದು. ಮೊದಲನೇದಾಗಿ ಸ್ನೇಹಿತರೆ, ಜನರು ನಿಮ್ಮ ಕಠಿಣವಾದ ಪರಿಶ್ರಮದಿಂದಲ್ಲ, ಆದರೆ ನಿಮ್ಮ ಫಲಿತಾಂಶಗಳಿಂದ ಅಸೂಯೆ ಪಡುತ್ತಾರೆ, ಪ್ರಭಾವಿತರಾಗುತ್ತಾರೆ. ಅದರಿಂದಾಗಿ ನೋಡಿ, ನಿಮ್ಮ ಸುತ್ತಮುತ್ತಲಿನ ಜನರು ಯಾವಾಗ ನಿಮ್ಮನ್ನು ತುಂಬ ಹೊಗಳುತ್ತಾರೋ, ಯಾವಾಗ ನಿಮ್ಮನ್ನು ತುಂಬ ಹಟ್ಟಕ್ಕೆ ಏರಿಸುತ್ತಾರೋ, ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ತಮ್ಮ ಜೀವನದಲ್ಲಿ ಹೆಚ್ಚು ಪ್ರಯತ್ನ ಮಾಡೋದಿಲ್ಲ. ಯಾರು ಹೆಚ್ಚು ಪ್ರಯತ್ನ ಮಾಡಿಲ್ಲವೋ ಅಂತಹ ಜನರು ಮೇಲಿನ ಗೌರವವು ಹೆಚ್ಚಾಗುತ್ತದೆ. ಅದರಿಂದಾಗಿ ಸ್ನೇಹಿತರೆ, ಸರಿಯಾಗಿ ನೀವು ನಿದ್ರೆ ಮಾಡದ ಕಾರಣ ನೀವು ದೈನಂದಿನವಾಗಿರುವಂತಹ ಕೆಲಸದಲ್ಲಿ ದಣಿದಿರಬಹುದು ಮತ್ತು ಕುಟುಂಬ ಮತ್ತು ಸ್ನೇಹಿತರಿಂದ ದೂರವಿರಬಹುದು. ನಿಮಗೆ ಸ್ವಲ್ಪ ಖಿನ್ನತೆ ಕೂಡ ಉಂಟು ಮಾಡಬಹುದು ಎಂದು ನಾನು ನಿಮಗೆ ಹೇಳುತ್ತಿರೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ, ಈ ಸಮಯ ಕೆಲವೊಮ್ಮೆ ನಮ್ಮ ಕನಸುಗಳನ್ನು ನನಸಾಗಿಸಲು ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕು ಮತ್ತು ಕುಟುಂಬವನ್ನು ಬಿಡಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಬೇಕು. ಒಂಟಿಯಾಗಿ ಕಳೆಯುವಂತಹ ಸಮಯವು ವಿಷಯಗಳನ್ನು ಗಮನಿಸಲು ಸೂಕ್ತವೆಂದು ಸಾಬೀತುಪಡಿಸುತ್ತದೆ. ಏಕೆಂದರೆ ಕೆಲವೊಮ್ಮೆ ನಾವು ಸ್ವಲ್ಪ ಸಮಯ ಒಂಟಿಯಾಗಿ ಕುಳಿತುಕೊಳ್ಳುವಾಗ ಕಳೆಯುವಾಗ ಯಾವ ವಿಷಯಗಳಿಗೆ ಗಮನ ಕೊಡಬೇಕು ಮತ್ತು ಯಾವ ವಿಷಯಗಳನ್ನು ತಪ್ಪಿಸಬೇಕು ಎಂಬುದನ್ನು ಯೋಚನೆ ಮಾಡಬೇಕು, ಅರ್ಥ ಮಾಡಿಕೊಳ್ಳುತ್ತೇವೆ ಸ್ನೇಹಿತರೆ. ಆದ್ದರಿಂದಾಗಿ ಹೆಚ್ಚು ಯೋಚಿಸುವಂತಹ ಮೂಲಕ ನೀವು ಕೆಲವೊಮ್ಮೆ ನಿಮಗಾಗಿ ಸಕಾರಾತ್ಮಕವಾಗಿ ನಕಾರಾತ್ಮಕವಾದ ಸಂಬಂಧಗಳನ್ನು ಸೃಷ್ಟಿ ಮಾಡಿಕೊಳ್ತೀರಾ. ಅತಿಯಾದ ಆಲೋಚನೆಯು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು. ಆದ್ದರಿಂದಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಬೇರೆಯವರಿಗೆ ಕಲಿಸುವ ಪಾಠಗಳನ್ನು ನಿಮ್ಮ ಸ್ವಂತ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ತಪ್ಪುಗಳು ನಿಮ್ಮ ಪ್ರಯತ್ನಗಳು. ಏಕೆಂದರೆ ಕಲಿಸುವುದು ಮತ್ತು ಸಲಹೆ ನೀಡುವುದು ಸುಲಭ, ಆದರೆ ನಮ್ಮ ಜೀವನದಲ್ಲಿ ನಾವು ಅವುಗಳನ್ನು ಸ್ವಂತವಾಗಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ ಮತ್ತು ಬಹಳ ಕಷ್ಟವಾಗಿರುತ್ತೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿರುವಂಥವರಿಗೆ ಪ್ರಸ್ತುತ ಸಮಯ ಸೂಕ್ತವಾಗಿರುತ್ತದೆ. ಉನ್ನತವಾಗಿರುವಂತಹ ಶಿಕ್ಷಣದೊಂದಿಗೆ ಬೆಳವಣಿಗೆಯನ್ನು ಸಾಧಿಸಲು ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳೋದು ಮುಖ್ಯವಾಗಿರುತ್ತೆ. ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಕುಟುಂಬ ಸದಸ್ಯರೊಂದಿಗೆ ಗುರುತಿಸುವಿಕೆಯ ಕೊರತೆಯು ನಿಮ್ಮನ್ನು ಖಿನ್ನತೆಗೆ ಒಳಪಡಿಸಬಹುದು. ಆದ್ದರಿಂದ ನೀವು ನಿಮ್ಮ ಪ್ರಯತ್ನಗಳನ್ನು ಯಾವತ್ತೂ ಕೂಡ ಬಿಡಬಾರದು, ಮುಂದುವರಿಸುತ್ತಾ ಹೋಗಬೇಕು. ಈ ಸಮಯದಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯವನ್ನು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸವನ್ನು ಗೌರವಿಸಿ ಮತ್ತು ಎಲ್ಲದಕ್ಕೂ ಕೂಡ ಮನ್ನಣೆ ಕೊಡಿ. ಒಬ್ಬರೇ ಕೂತು ಎಲ್ಲವನ್ನ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನೀವು ತೆಗೆದುಕೊಳ್ಳುವಂತಹ ಶಾಂತ ರೀತಿಯ ನಿರ್ಧಾರಗಳು ನಿಮ್ಮ ಹಲವಾರು ಜೀವನಕ್ಕೆ ಭದ್ರವಾದ ಅಡಿಪಾಯವಾಗುತ್ತೆ. ವೃಶ್ಚಿಕ ರಾಶಿಯವರ ಜೀವನ ಅದ್ಭುತವಾದ ಶಕ್ತಿಯನ್ನು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.